ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಟಿ20 ಪಂದ್ಯದಲ್ಲಿ ತಿಲಕ್ ವರ್ಮಾ ಒಂದು ಅದ್ಭುತವಾದಂತಹ ಕ್ಯಾಚ್ ಹಿಡಿಯುವುದರ ಮೂಲಕ ಎಲ್ಲರ ಗಮನ ಕೂಡ ಸೆಳೆದಿದ್ದಾರೆ. ಇನ್ನು ತಿಲಕ್ ವರ್ಮಾ ಹಿಡಿದಂತೆ ಈ ಒಂದು ಖತರ್ನಾಕ್ ಕ್ಯಾಚ್ ಅನ್ನು ನೋಡಿ ಆಸ್ಟ್ರೇಲಿಯಾ ತಂಡವೇ ಕಂಗಾಲಾಗಿ ಹೋಗಿತ್ತು. ಹಾಗಾದ್ರೆ ತಿಲಕ್ ವರ್ಮಾ ಹಿಡಿದಂತಹ ಒಂದು ಅದ್ಭುತ ಕ್ಯಾಚ್ ಯಾವ ರೀತಿ ಇತ್ತು ಮತ್ತು ತಿಲಕ್ ವರ್ಮಾ ಹಿಡಿದಂತೆ ಈ ಒಂದು ಅದ್ಭುತ ಕ್ಯಾಚ್ ಅನ್ನು ನೋಡಿ ಆಸ್ಟ್ರೇಲಿಯಾ ತಂಡ ಕಂಗಾಲಾಗಿ ಹೋಗಿದ್ದು ಯಾಕೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೇನೆ ತಿಲಕ್ ವರ್ಮಾ ಮತ್ತು ಅಭಿಷೇಕ್ ಶರ್ಮಾ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಓವರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಟಿ20 ಪಂದ್ಯದಲ್ಲಿ ತಿಲಕ್ ವರ್ಮಾ ಒಂದು ಅದ್ಭುತವಾದಂತಹ ಕ್ಯಾಚ್ ಹಿಡಿಯುವುದರ ಮೂಲಕ ಗಮನ ಸೆಳೆದಿದ್ದಾರೆ. ಮೂರನೇ ಟಿ20 ಪಂದ್ಯದಲ್ಲಿ ಟೀಮ್ ಡೇವಿಡ್ ಆಸ್ಟ್ರೇಲಿಯಾ ತಂಡದ ಪರವಾಗಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರುತ್ತಿದ್ದರು. ಆಸ್ಟ್ರೇಲಿಯಾ ತಂಡದ ಉಳಿದ ಬ್ಯಾಟ್ಸ್ಮನ್ಗಳು ಭಾರತದ ಬೌಲರ್ಸ್ ಎದುರು ಪರದಾಡುತ್ತಿದ್ದರೆ ಟೀಮ್ ಡೇವಿಡ್ ಮಾತ್ರ ಭಾರತ ಎದುರು ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಮಿಂಚುತ್ತಿದ್ದರು. ಹೀಗೆ ಟೀಮ್ ಇಂಡಿಯಾದ ಬೌಲರ್ಸ್ ಗಳಿಗೆ ಮೂರನೇ ಟಿ20 ಪಂದ್ಯದಲ್ಲಿ ತಲೆನೋವಾಗಿದ್ದ ಟೀಮ್ ಡೇವಿಡ್ ಅವರನ್ನು ಹೇಗೆ ಔಟ್ ಮಾಡಬೇಕೆಂಬುದೇ ಟೀಮ್ ಇಂಡಿಯಾದ ಬೌಲರ್ಸ್ ಗಳಿಗೆ ಅರ್ಥವಾಗುತ್ತಿರಲಿಲ್ಲ. ಆದರೆ ಶಿವಮ್ ದುಬೆ ಮಾಡಿದಂತಹ ಓವರ್ ಒಂದರಲ್ಲಿ ಸಿಕ್ಸರ್ ಬಾರಿಸಲು ಹೋದಂತಹ ಟೀಮ್ ಡೇವಿಡ್ ಅವರ ನೀಡಿದ ಕಠಿಣ ಕ್ಯಾಚ್ ಅನ್ನು ಅದ್ಭುತ ರೀತಿಯಲ್ಲಿ ಬೌಂಡ್ರಿ ನೆಲೆಯಲ್ಲಿ ತಿಲಕ್ ವರ್ಮಾ ಹಿಡಿಯುವುದರ ಮೂಲಕ ಟೀಮ್ ಇಂಡಿಯಾಕ್ಕೆ ಒಂದು ದೊಡ್ಡ ಬ್ರೇಕ್ ಅನ್ನು ತಂದು ಕೊಟ್ಟರು ಅಂತಾನೆ ಹೇಳಬಹುದಾಗಿದೆ. ಟೀಮ್ ಡೇವಿಡ್ ಕೇವಲ 38 ಎಸೆತದಲ್ಲಿ 74 ರನ್ ಹೊಡೆದು ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದರು. ಶಿವಮ್ ದುಬೆ ಮಾಡಿದಂತಹ 13ನೇ ಓವರ್ನ ಕಡೆಯ ಎಸೆತದಲ್ಲಿ ಒಂದು ಸಿಕ್ಸರ್ ಅನ್ನು ಹೊಡೆಯಲು ಹೋದಂತಹ ಟೀಮ್ ಡೇವಿಡ್ ಅವರ ಕಠಿಣ ಕ್ಯಾಚ್ ಅನ್ನ ತಿಲಕ್ ವರ್ಮಾ ಅದ್ಭುತ ರೀತಿಯಲ್ಲಿ ಪಡೆದರು. ತಿಲಕ್ ವರ್ಮಾ ಅವರ ಈ ಅದ್ಭುತ ಕ್ಯಾಚ್ ಅನ್ನ ನೋಡಿ ಇಡೀ ಆಸ್ಟ್ರೇಲಿಯಾ ತಂಡದ ಶಾಕ್ ಆಗಿ ಹೋಗಿತ್ತು ಅಂತಾನೆ ಹೇಳಬಹುದಾಗಿದೆ. ಯಾಕಂದ್ರೆ ಟೀಮ್ ಡೇವಿಡ್ ಆಸ್ಟ್ರೇಲಿಯಾ ತಂಡದ ಪರವಾಗಿ ಇನ್ನೂ ಕೆಲ ಹೊತ್ತು ಬ್ಯಾಟಿಂಗ್ ಮಾಡುತ್ತಿದ್ದರೆ ಖಂಡಿತವಾಗಿ ಆಸ್ಟ್ರೇಲಿಯಾ ಭಾರತದ ಎದುರು ಮೂರನೇ ಟಿ20 ಪಂದ್ಯದಲ್ಲಿ 200ಕ್ಕಿಂತ ಹೆಚ್ಚಿನ ರನ್ ಅನ್ನು ಕಲೆ ಹಾಕುವ ಸಾಧ್ಯತೆ ಇತ್ತು. ಇದರ ಜೊತೆಗೆ ಟಿ20ಯಲ್ಲಿ ಟೀಮ್ ಡೇವಿಡ್ ಮತ್ತೊಂದು ಸೆಂಚುರಿಯನ್ನ ಸಿಡಿಸುವ ಎಲ್ಲಾ ಸಾಧ್ಯತೆಯೂ ಇತ್ತು. ಆದರೆ ಅದಕ್ಕೆ ಆಸ್ಪದ ನೀಡದೆ ಕಠಿಣ ಕ್ಯಾಚ್ ಅನ್ನ ಅದ್ಭುತ ರೀತಿಯಲ್ಲಿ ಹಿಡಿಯುವುದರ ಮೂಲಕ ಟೀಮ್ ಇಂಡಿಯಾಕ್ಕೆ ಮೂರನೇ ಟಿ20 ಪಂದ್ಯದಲ್ಲಿ ತಿಲಕ್ ವರ್ಮಾ ಬ್ರೇಕ್ ಅನ್ನು ತಂದು ಕೊಟ್ಟರು ಅಂತಾನೆ ಹೇಳಬಹುದಾಗಿದೆ. ಇನ್ನು ಟೀಮ್ ಡೇವಿಡ್ ಔಟ್ ಆದ ಕಾರಣ ಆಸ್ಟ್ರೇಲಿಯಾ ತಂಡ ಮೂರನೇ ಟಿ20 ಪಂದ್ಯದಲ್ಲಿ ಭಾರತ ಎದುರು 186 ರನ್ಗಳನ್ನ ಹೊಡೆಯಿತು.